ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ನೀವೆಲ್ಲ ಲವ್ ಕಮ್ ಟ್ರಾಜಿಡಿ ಸಿನಿಮಾ ಆಗಿರೋ ಕನ್ನಡದ ಲವ್ ಮಾಕ್ಟೇಲ್ ಫಿಲಮ್ ನೋಡಿಯೇ ಇರ್ತೀರ. ಅದರಲ್ಲಿ ಲವ್ ಮಾಡಿದಂತಹ ಹುಡುಗಿ ಕೈಕೊಟ್ಲು ಅಂತ ತನ್ನನ್ನು ಪ್ರೀತಿಸಿದಂತಹ ಹುಡುಗಿಯನ್ನು ಹೀರೋ ಮದುವೆ ಆಗ್ತಾನೆ. ಯಾವ ಗ್ರಾಚಾರನೋ ಏನೋ ಗೊತ್ತಿಲ್ಲ, ಆ ಹುಡುಗಿಗೆ ಮದುವೆ ಆದಮೇಲೆ ಕ್ಯಾನ್ಸರ್ ಬರುತ್ತೆ. ಅದರಿಂದ ಧೃತಿಗೆಡದಂತಹ ಗಂಡ ತನ್ನ ಹೆಂಡತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಯಾಕಂದರೆ ನಮ್ಮ ಪರ್ಸ್ನಲ್ ಇಶ್ಯೂಸ್ ನಮ್ಮ ಮನೆಯದ್ದು ಅಂದ್ಕೊಂಡ್ರೂ ಕೂಡ ಫ್ರೆಂಡ್ಸ್ಗೆ ಆಗಲಿ ಕುಟುಂಬಸ್ಥರಿಗೆ ಆಗಲಿ ಹೇಳೋದಕ್ಕೆ ಹೋಗಲ್ಲ. ಕೊನೆಯದಾಗಿ ಆಕೆ ಗಂಡನ ಮುಖ ನೋಡ್ದೇ ಇಹಲೋಕವನ್ನು ತ್ಯಜಿಸ್ತಾಳೆ. ಇದು ಸಿನಿಮಾ ಕಥೆ ಆಗಿದ್ರೂ ಎಷ್ಟೋ ಜನರಿಗೆ ಯಾವುದೋ ಒಂದು ರೀತಿಯಲ್ಲಿ ಇಂಥ ಘಟನೆ ಆಗಿರ್ಬೋದು, ಎದುರಿಸಲು ಕೂಡ ಇರ್ಬೋದು. ನಿಮಗೆ ಈ ಸಿನಿಮಾ ಕಥೆ ಹೇಳೋದಕ್ಕೆ ಒಂದು ಕಾರಣ ಕೂಡ ಇದೆ. ಆ ಸಿನಿಮಾದಲ್ಲಿ ಹೆಂಡತಿಗೋಸ್ಕರ ಗಂಡ ಸರ್ವಸ್ವವನ್ನು ಕೂಡ ಬಿಟ್ಟು ಹೆಂಡತಿಯ ರಕ್ಷಣೆಗೆ ನಿಂತ್ಕೊಂಡಿರ್ತಾನೆ. ಆದರೆ ಕೊನೆಗೆ ಆಕೆ ಉಳಿಯಲ್ಲ. ಅದೇ ರೀತಿ ನಿಜ ಜೀವನದಲ್ಲೂ ಕೂಡ ಒಂದು ಘಟನೆ ನಡೆದಿದೆ. ಆದರೆ ಇಲ್ಲಿ ಗಂಡನಿಗೆ ಎದುರಾದಂತಹ ಕ್ಯಾನ್ಸರ್ನಿಂದ ಹೆಂಡತಿ ಜೀವ ತುಂಬಿಸುವಂತಹ ಕೆಲಸವನ್ನು ಮಾಡಿದಾಳೆ. ಆದರೆ ಆ ಸಿನಿಮಾದಲ್ಲಾದಂತಹ ಘಟನೆಯಂತೆ ಗಂಡನ ಜೀವ ಕೊನೆಗೆ ಉಳಿಯಲೇ ಇಲ್ಲ. ಎಸ್, ಈಗ ಯಾರ್ಯಾರು ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಇವತ್ತು ಒಂದು ಜೋಡಿಗೆ ಎದುರಾದಂತಹ ಸಂಕಷ್ಟವನ್ನು ನೋಡಿ ಜನ ಕಂಬನಿಯನ್ನು ಮಿಡಿತಾ ಇದ್ದಾರೆ. ಯಾಕಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಫೇಮಸ್ ಆಗಿದ್ದಂತಹ ನೇಪಾಳಿ ಮೂಲದ ಬಿಬೇಕ್ ಪಂಗೇನಿ ಅನ್ನೋರು ಮೆದುಳಿನ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದಾರೆ. ಬಿಬೇಕ್ ಹಾಗೂ ಅವರ ಪತ್ನಿ ಸೃಜನಾ ಸುವೇದಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ದಂಪತಿಯಾಗಿ ನೇಪಾಳದಲ್ಲಿ ಹೆಸರು ಮಾಡಿದರು. ಬಿಬೇಕ್ ಪಂಗೇನಿ ಹಾಗೂ ಸೃಜನಾ ಸುವೇದಿ ಇಬ್ಬರೂ ಕೂಡ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು. ನೇಪಾಳದ ನಿವಾಸಿಯಾಗಿರೋ ಈ ಜೋಡಿ ಮದುವೆ ಆದಮೇಲೆ ಅಮೆರಿಕಾದಲ್ಲಿದ್ದರು. ಸಾವನ್ನಪ್ಪಿರೋ ಬಿಬೇಕ್ ಪಂಗೇನಿ ಜಾರ್ಜಿಯಾ ವಿವಿಯಲ್ಲಿ ಫಿಸಿಕ್ಸ್ ಹಾಗೂ ಜಿಯೋಗ್ರಫಿಯಲ್ಲಿ PhDಯನ್ನು ಮಾಡಿದ್ದಾರೆ. 2022ರಲ್ಲಿ ಏಕಾಏಕಿಯಾಗಿ ಬಿಬೇಕ್ ಪಂಗೇನಿಗೆ ಕ್ಯಾನ್ಸರ್ ಇರೋದು ಗೊತ್ತಾಯಿತು. ಆದರೆ ಈ ವಿಚಾರ ಗೊತ್ತಾದ ಮೇಲೆ ಕೂಡಲೇ ಸೃಜನಾ ತನ್ನ ಗಂಡನಿಗೆ ಧೈರ್ಯವನ್ನು ತುಂಬಿಸಿದಾಳೆ. ನಿನ್ನ ಜೊತೆ ನಾನು ಇರ್ತೀನಿ ಅನ್ನುವಂತಹ ಮಾತುಗಳನ್ನು ಆಡ್ತಾನೆ ಜೊತೆಗಿತ್ತಾಳೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಗಂಡನನ್ನು ಮಗುವಿನಂತೆ ಸೃಜನಾ ಆರೈಕೆ ಮಾಡ್ತಾ ಇದ್ಲು. ಕ್ಯಾನ್ಸರ್ ಬಂದಂತಹ ಮೊದಲ ದಿನದಿಂದಲೂ ಕೂಡ ಕೊನೆಯವರೆಗೂ ಕೂಡ ಬಿಬೇಕ್ಗೆ ಹೆಂಡತಿ ಆಸ್ಪತ್ರೆಯಲ್ಲೇ ಆರೈಕೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇದೇ ವಿಡಿಯೋವನ್ನು ಪತ್ನಿ ಸೃಜನಾ ಶೇರ್ ಮಾಡ್ಕೊಳ್ತಾ ಇದ್ರು. ಆದರೆ ತನ್ನ ಆಟ ತೋರಿಸಿರೋ ವಿಧಿಯಾಟ ಬಿಬೇಕ್ ಜೀವನವನ್ನೇ ಅಂತ್ಯ ಮಾಡಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ನೋಡಿದಂತಹ ಜನರು ಬಿಬೇಕ್ ಆದಷ್ಟು ಬೇಗ ರಿಕವರಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು. ಈ ಪ್ರಾರ್ಥನೆ ಹಾಗೂ ಹಾರೈಕೆನೇ ಒಂದು ರೀತಿಯಲ್ಲಿ ಸೃಜನಾಗೆ ಎನರ್ಜಿ ಆಗಿತ್ತು. ಆದರೆ ಮಾಡಿದಂತಹ ಪ್ರಾರ್ಥನೆ ಈಗ ಸಫಲ ಆಗಿಲ್ಲ. ಗಂಡನನ್ನು ಉಳಿಸ್ಕೊಳ್ಳೋದಕ್ಕೆ ಮಾಡಿದಂತಹ ಪ್ರಯತ್ನ ಸಂಪೂರ್ಣವಾಗಿ ವಿಫಲ ಆಗಿದೆ. ನಿನಗೆ ನೀ ನನಗೆ ಎಂದು 3 ವರ್ಷ ಸಂಸಾರ ಮಾಡಿದ್ದ ಈ ಗಂಡ ಹೆಂಡತಿ ಪ್ರೀತಿ ಯಾವತ್ತಿಗೂ ಕೂಡ ಅಂತ್ಯ ಆಗಲ್ಲ. ಅವರು ಮದುವೆ ಮಾಡಿಕೊಂಡಿದ್ದು ನಾಮಕಾವಸ್ಥೆಗಲ್ಲ, ಪ್ರೀತಿ ಅನ್ನುವಂತಹ ಹೆಸರನ್ನು ಉಳಿಸೋದಕ್ಕೆ ಬೆಳೆಸೋದಕ್ಕೆ. ಗಂಡ ಇಲ್ಲದೇ ಇದ್ರೇನು, ನಮ್ಮಿಬ್ಬರ ಪ್ರೀತಿ ಯಾವತ್ತಿಗೂ ಕೂಡ ಗಟ್ಟಿಯಾಗಿರುತ್ತೆ ಅಂತ ಹೆಂಡತಿ ಸೃಜನಾ ಹೇಳ್ಕೊಳ್ತಾರೆ. ಈ ವಿಚಾರ ಯಾವಾಗ ನೆಟ್ಟಿಗರಿಗೆ ಗೊತ್ತಾಯಿತು, ಪಾಪ ಕ್ಯೂಟ್ ಕಪಲ್ಗೆ ಈ ರೀತಿ ಆಗಬಾರ್ದಾಗಿತ್ತು ಅಂತ ದುಃಖಿತ ಆಗ್ತಾ ತಮ್ಮ ಕಾಮೆಂಟ್ಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾನ್ಸರ್ ಪೀಡಿತ ಗಂಡನನ್ನು ಬದುಕಿಸಿಕೊಳ್ಳೋದಕ್ಕೆ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದಂತಹ ಹೆಂಡತಿಯ ಸ್ಫೂರ್ತಿದಾಯಕದ ಕತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರೆ ನಿನ್ನಂಥ ಹೆಂಡತಿ ಸಿಗಲಿ ಅಂತ ಜನ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.